ನೀಲಿ ಚಿತ್ರವನ್ನ ನಿಷೇಧಿಸಿದ್ರೆ ನೇಪಾಳ ಮಾದರಿಯಲ್ಲಿ ದಂಗೆಯಾದೀತು. ಇದು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂತ ಅಭಿಪ್ರಾಯ. ಅಶ್ಲೀಲ ವೆಬ್ಸೈಟ್ ನಿಷೇಧವನ್ನ ಕೋರಿ ಒಂದು PIL ಸಲ್ಲಿಕೆಯಾಗಿರುತ್ತೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿರುತ್ತೆ. ಆ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಕಳವಳವನ್ನ ವ್ಯಕ್ತಪಡಿಸಿದೆ, ಇಂಥದ್ದೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ನೇಪಾಳದಲ್ಲಿ ಆದಂತಹ ಜೆನ್ಸಿ ಆಂದೋಲನ, ಅಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಮೇಲೆ ತೆಗೆದುಕೊಂಡು ಬಂದಂತಹ ಒಂದು ನಿರ್ಬಂಧ, ಅದು ಒಂದು ಕಾರಣ ಆಗಿತ್ತು. ಈ ರೀತಿಯಾಗಿ ಜೆನ್ಸಿಗಳು ದಂಗೆ ಏಳೋದಕ್ಕೆ, ದೊಡ್ಡ ಮಟ್ಟದಲ್ಲಿ ಆಂದೋಲನವನ್ನ ಮಾಡೋದಕ್ಕೆ. ಅಲ್ಲಾಗಿದ್ದೇನು, ಅದರ ಪರಿಣಾಮ ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಸರ್ಕಾರವೇ ಉರುಳಿ ಬೀಳುತ್ತೆ, ಜೊತೆಗೆ 75 ಮಂದಿ, ಅಪ್ರಾಕ್ಸಿಮೇಟ್ಲಿ 75 ಮಂದಿ ಪ್ರಾಣ ಕಳ್ಕೊಳ್ತಾರೆ, ಸಾವಿರಾರು ಮಂದಿ ಗಾಯಗೊಳ್ತಾರೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೇಪಾಳದಲ್ಲಿ ಈ ಜೆನ್ಸಿ ಆಂದೋಲನದಿಂದಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯಾಗುತ್ತೆ. ಈಗ ಸುಪ್ರೀಂ ಕೋರ್ಟ್ ನೇಪಾಳದ ಈ ಜೆನ್ಸಿ ಆಂದೋಲನವನ್ನ ಉಲ್ಲೇಖ ಮಾಡಿದೆ. ಯಾವ ಸಂದರ್ಭದಲ್ಲಿ ಅಂದ್ರೆ, ಒಂದು PIL ಸಲ್ಲಿಕೆಯಾಗಿರುತ್ತೆ. ಆ PIL ಇದ್ದಿದ್ದು ದೇಶದಲ್ಲಿರುವಂತಹ ಈ ಪೋರ್ನ್ ವೆಬ್ಸೈಟ್ಗಳೇನಿದ್ದಾವೆ ಅವುಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು. ಯಾಕಂದ್ರೆ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳೆಲ್ಲ ಈ ಮೊಬೈಲ್ ಕೈಗೆ ಸಿಗ್ತಾ ಇದ್ದ ಹಾಗೆ ಅದ್ರ ಮೇಲೆ ಅವರು ಅಡಿಕ್ಟ್ ಆಗ್ತಿದ್ದಾರೆ, ಅಟ್ರಾಕ್ಟ್ ಆಗ್ತಿದ್ದಾರೆ. ಅದರಿಂದ ತಪ್ಪು ದಾರಿಯನ್ನ ಹಿಡಿಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಆನ್ಲೈನ್ ನಲ್ಲಿರುವಂತಹ ಡಿಜಿಟಲ್ ಕಂಟೆಂಟ್ಗಳ ಮೇಲೆ ಒಂದಿಷ್ಟು ನಿಯಂತ್ರಣವನ್ನ ಹೇರಬೇಕು ಅಂತ ಹೇಳಿ ಆ ಅರ್ಜಿಯಲ್ಲಿ ಮನವಿಯನ್ನ ಮಾಡಲಾಗಿರುತ್ತೆ. ಆ ಅರ್ಜಿಯನ್ನ ವಿಚಾರಣೆ ಮಾಡಿದಂತಹ ಸುಪ್ರೀಂ ಕೋರ್ಟ್ ಆ ಸಂದರ್ಭದಲ್ಲಿ ಒಂದು ವೇಳೆ ಅಂತಹ ಕ್ರಮಕ್ಕೇನಾದ್ರೂ ಮುಂದಾಗಿದ್ದೇ ಆದಲ್ಲಿ, ಏಕಾಏಕಿ ನಾವು ಕಂಟ್ರೋಲ್ ತೆಗೆದುಕೊಳ್ಳೋಕೆ ಮುಂದಾಗಿದ್ದೇ ಆದಲ್ಲಿ, ಬ್ಯಾನ್ ಮಾಡೋಕೆ ಮುಂದಾಗಿದ್ದೇ ಆದಲ್ಲಿ ಅಂತಹ ಸೈಟ್ಗಳನ್ನ ಕ್ರಮ ಆಗಬಹುದು. ಈ ರೀತಿಯಾದಂತಹ ಜೆನ್ಸಿ ರೀತಿಯಾದಂತಹ ಹೋರಾಟಗಳು ನಡೆಯಬಹುದು, ನೇಪಾಳದ ರೀತಿಯ ಹೋರಾಟಗಳು ನಡೆಯಬಹುದು ಅಂತ ಹೇಳಿ ಉಲ್ಲೇಖವನ್ನ ಮಾಡಿದೆ ಸುಪ್ರೀಂ ಕೋರ್ಟ್, ಅಭಿಪ್ರಾಯವನ್ನ ಪಟ್ಟಿದೆ. ಅಶ್ಲೀಲ ವೆಬ್ಸೈಟ್ ನಿಷೇಧ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರಲ್ಲಿ ಆ ಅರ್ಜಿಯಲ್ಲಿ ಅವರು ಮೆನ್ಷನ್ ಏನ್ ಮಾಡಿದ್ರು ಅಂದ್ರೆ, 14ರಿಂದ 18 ವರ್ಷ ವಯಸ್ಸಿನ ಮಕ್ಕಳು ಅವರು ಹೆಚ್ಚಾಗಿ ಅಶ್ಲೀಲ ಚಿತ್ರವನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಹದಿಹರಿಯದವರ ಮೇಲೆ, ಸಮಾಜದ ಮೇಲೆ ಇದು ಬಹಳ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಹಲವು ದೇಶಗಳಲ್ಲಿ ಈ ರೀತಿಯಾದಂತಹ ಅಶ್ಲೀಲ ಚಿತ್ರಗಳ ಮೇಲೆ ನಿಷೇಧವನ್ನ ಹೇರಲಾಗಿದೆ. ಭಾರತದಲ್ಲೂ ಕೂಡ ನೀಲಿ ಚಿತ್ರಗಳ ವೆಬ್ಸೈಟ್ಗಳನ್ನ ನಿಷೇಧಿಸಬೇಕು ಅಂತ ಹೇಳಿ ಆ ಅರ್ಜಿಯಲ್ಲಿ ಮನವಿ ಮಾಡಿಕೊಳ್ಳಲಾಗಿತ್ತು. ಆಗ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು. ನೇಪಾಳದ ರೀತಿ ದಂಗೆಯಾಗಬಹುದು ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ನೇಪಾಳದಲ್ಲಿ ಏನಾಗಿದೆ ಅಂತ ಗೊತ್ತಿದೆಯಲ್ವಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಆನ್ಲೈನ್ ಕಾಂಟೆಂಟ್ಗಳ ಮೇಲೆ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೇಂದ್ರದ ವ್ಯಾಪ್ತಿಗೆ ಬರುತ್ತೆ ಅಂತಾನು ಈ ವೇಳೆ ಸುಪ್ರೀಂ ಕೋರ್ಟ್ ತಿಳಿಸುವಂತಹ ಕೆಲಸ ಮಾಡ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.